ಇರಬೇಕು ತುಂಬ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಏನಪ್ಪ ವಿಡಿಯೋ ಮಾಡ್ತಿದ್ದೇನೆಂದರೆ, ನನ್ನ ಮಗುವೊಂದಿಗೆ ನಂದು ಇವತ್ತು ಹೇಗಿರುತ್ತೆ ಅಂತ ರುಟೀನ್. ಸೊ ಡೈಲಿ ಸೇಮ್ ಇರ್ತದೆ, ನಾನು ಅದನ್ನು ಇವತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಶೇರ್ ಮಾಡುವನ ಅಂತಿದ್ದೇನೆ. ಸೊ ನಮ್ಮ ಮನೆ ಕೆಲಸವೂ ಇರ್ತದೆ ಅದರೊಟ್ಟಿಗೆ. ಸೊ ಇವತ್ತು ನಾನು ಮಗುವಿನೊಂದಿಗೆ ನನ್ನ ರುಟೀನ್ ಹೇಗಿರ್ತದೆ, ಡೈಲಿ ನಾನು ಮಗುವನ್ನು ಹೇಗೆ ನೋಡ್ಕೊಳ್ತೇನೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತಿದ್ದೇನೆ. ಸೊ ಬನ್ನಿ ನೋಡೋಣ. ಸೊ ಮಾರ್ನಿಂಗ್ 7 o'clock ಹೇಳ್ತಾಳೆ. ಇಷ್ಟೇ ಟೈಮ್ ಅಂತ ಇರಲ್ಲ, ಒಮ್ಮೊಮ್ಮೆ 6 o'clock, 6:30, 7:30 ಹಾಗೆ ಆಗ್ತದೆ. ಸೊ ಎದ್ದ ತಕ್ಷಣ ಫೀಡ್ ಕೊಡ್ತೇನೆ. ಆದಮೇಲೆ ನಾನು ಪುನಃ ಸ್ವಲ್ಪ ಆಡಿ ಪುನಃ ಮಲಗ್ತಾಳೆ ಅವಳು. 1-2 hours ಮಲಗ್ತಾಳೆ. ಮತ್ತು 9-9:30ಗೆ ಪುನಃ ಎದ್ದೇಳ್ತಾಳೆ. ಎದ್ದೇಳಾದಮೇಲೆ ನಾನು ಒಂದು 10 o'clock ಅವಳಿಗೆ ಫುಡ್ ರೆಡಿ ಮಾಡ್ತೇನೆ. ಸೊ ನಾನು ಯಾವ ಫುಡ್ ಪ್ರಿಪೇರ್ ಮಾಡ್ತೇನೆ ಅಂದರೆ ನೋಡಿ, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಳಿಗೆ ಫಸ್ಟು ಜೀನಿ ಸರಿ ಇಟ್ಟು ಕೊಡ್ತೇನೆ. ಸೊ ಇದನ್ನು ತಿಂತಾಳೆ ಸ್ವಲ್ಪ ಚೆನ್ನಾಗಿ, ಅದಕ್ಕೆ ನಾನು ಇದನ್ನೇ ಕೊಡ್ತೇನೆ ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್. ಇದು ಕುದೀತಾ ಉಂಟು, ಹೀಗೆ ಕುದಿಬೇಕು ಸ್ವಲ್ಪ. ಹಾಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಂತರ ಸ್ವಲ್ಪ ಆಡ್ತಾಳೆ, ಸ್ವಲ್ಪ 10 minutes ಬಿಡ್ತೇನೆ. ಆದಮೇಲೆ ಪುನಃ ಎಣ್ಣೆ ಮಸಾಜ್ ಮಾಡ್ತೇನೆ ಅವಳಿಗೆ. ಸೊ ನಾನಿಲ್ಲಿ ಮಗುವಿಗೆ ಹಿಮಾಲಯ ಆಯಿಲ್ ಯೂಸ್ ಮಾಡೋದು ಮಸಾಜ್ ಮಾಡಲಿಕ್ಕೆ. ಮತ್ತು ಇದು ಹೇರ್ ಆಯಿಲ್, ನಾನಿದು ಪ್ರಿಪೇರ್ ಮಾಡಿದ್ದು ಮನೆಯಲ್ಲಿ. ಸೊ ನಾನು ಮಗುವಿಗೆ ಎಣ್ಣೆ ಮಸಾಜ್ ಮಾಡಿ ಸ್ವಲ್ಪ 10 minutes ಬಿಡ್ತೀನಿ. ನಂತರ ನಾನು ಮಗುವಿನ ಸ್ನಾನಕ್ಕೆ ಹೋಗುವೊಳಗೆ ನಾನು ಇಲ್ಲಿ ರೆಡಿ ಮಾಡ್ತೇನೆ. ಅಂದರೆ ಲೋಷನ್, ಪೌಡರ್ ಏನೆಲ್ಲ ಬೇಕು ನೋಡಿ ಮಗುವಿಗೆ, ಬಟ್ಟೆ ಎಲ್ಲ ಅದನ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡಿ ಇಟ್ಟು ಮತ್ತೆ ಸ್ನಾನ ಮಾಡಿಸಲಿಕ್ಕೆ ಹೋಗ್ತೇನೆ.
ಸೊ ಸ್ನಾನ ಆದಮೇಲೆ ಸ್ವಲ್ಪ ಹೊತ್ತು ಆಡಿ ಎಲ್ಲ ಆದಮೇಲೆ ಮತ್ತೆ ಹಾಗೆಯೇ ಮಲಗ್ತಾರೆ ಅವಳು. ಸೊ ಮಲಗಿದವಳು ಮತ್ತೆ ಅವಳು ಎದ್ದೇಳಿದೊಂದು 1:30 ಆಗ್ತದೆ ಮತ್ತೆ. ಸೊ ಆನ್ಲೈನಲ್ಲಿ ಇನ್ನೊಂದು ಮಗುವಿಗೊಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ಸೊ ಅದನ್ನು ನಾನು ಈಗ ನೋಡಿ ಇಲ್ಲಿ ಓಪನ್ ಮಾಡಿ ತೋರಿಸ್ತೇನೆ, ಹೇಗೆ ಉಂಟಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಇಷ್ಟ ಆಗಿತ್ತು. ಇದು ಜಸ್ಟ್ 160 ರೂಪೀಸ್ ಇತ್ತು, ಅದಕ್ಕೆ ಸುಮ್ಮನೆ ಆರ್ಡ್ರ್ ಮಾಡಿದ್ದೆ. ಬಟ್ ಚೆಂದ ಇದೆ, ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ತರಿಸಿದೆ ನೋಡಿ. ಸೊ ಹೀಗೆ ಮಗು ಆಡ್ತಿರ್ತದೆ, ಇದ್ದಿರ್ತದೆ, ಸ್ವಲ್ಪ ಆಡ್ತದೆ. ಹಾಗೆ ನೈಟ್ ನಾನು ಇದಕ್ಕೆ ಗಂಜಿ ಪೇಸ್ಟ್ ಮಾಡಿ ಕೊಡೋದು, ಸ್ವಲ್ಪ ಗ್ರೈಂಡ್ ಮಾಡಿ ಅನ್ನವನ್ನು. ಪುನಃ ಸ್ನಾನ ಮಾಡಿಸ್ತೇನೆ ಮಗುವನ್ನು. ಸ್ನಾನ ಮಾಡಿಸಿ ಮಗುವಿಗೆ ಒಂದು ಕ್ರಮ ಉಂಟಲ್ಲ, ಎಷ್ಟು ತೆಗೆಯುವುದು, ಆಮೇಲೆ ನೋಡಿ ಹೊರಗಡೆಲ್ಲ ಹೋಗಿ ಬಂದರೆ ನಾವು ಹೀಗೆ ಮಾಡ್ತೇವೆ ಮಗುವಿಗೆ. ಸೊ ಇದೆಲ್ಲ ನಾರ್ಮಲ್ ಆಗಿ ಯಾವಾಗಲೂ ಡೈಲಿ ಇರುವುದು. ಸೊ ಇದು ನನ್ನ ಮಗುವಿನ ಡೈಲಿ